ಏನೇ ಆದ್ರೂ ಯಾರು ನಿನ್ಗೆ ಇಂಥ ಅನ್ಯಾಯ ಮಾಡಬಾರ್ದಾಗಿತ್ತು. ಅದೇನೋ ಹೇಳ್ತಾರಲ್ಲ, ಸಿಹಿ ಆಗಿರೋ ಹಣ್ಣಿಗೆ ಕಲ್ಲಿಟ್ಟು ಜಾಸ್ತಿ ಅನ್ನಂಗೆ ಇದೆಲ್ಲ ನಿಮ್ಮ ಒಳ್ಳೆತನಕ್ಕೆ ಬರ್ತಿರೋ ಪರೀಕ್ಷೆ ಅಟೆಯ. ಏನಾದ್ರೂ ಮಾಡಿ ಆ ಕೋಟ್ಯಾಧೀಶ್ವರ ದಾಮೋದರ್ನ ಬೀಗ್ರ ಮಾಡ್ಕೋಬೇಕು ಅಂತ ನಮ್ಮ ಅಕ್ಕೆ ತುದಿ ಕಾಲಲ್ಲಿ ನಿಂತಿದ್ರು. ಆದ್ರೆ ಇವ್ನು ಮಾಡಿರೋ ತೆಪ್ಪು ಇವ್ ಜೀವನನ್ನ ಎಲ್ಲಿ ತಂದು ನಿಲ್ಲಿಸ್ತು ನೋಡ್ದ? ಎಲ್ಲ ಕಾರಣ ಆ 3 ಅಡಿ ತಾನೆ. ಗತಿ ಇಲ್ದವನ ಅಟ್ಟಿಯಿಂದ ಹೆಣ್ತಂದ್ರೆ ನಾವ್ ಹೇಳ್ದಂಗ್ ಕೇಳ್ಕೊಂಡು ಕಾಲಡಿ ಬಿದ್ದಿರ್ತಾಳೆ ಅನ್ಕೊಂಡ್ವಿ. ಆದ್ರೆ ನೀನು ಅವಳು ಮಾಡಿರೋ ತೆಪ್ಪನ್ನ ಮರೆ ಮಾಡಿ ಬಿಟ್ಕೊಂಡ್ ಬಂದಲ್ಲ, ಅದಕ್ಕೆ ಅವಳು ನಮ್ಗೆಲ್ಲ ಕೊಡ್ತಿರೋ ಬಹುಮಾನ ಇದು. ಆವತ್ತೆಯ ನೀನು ಸತ್ಯವ ಎಲ್ರಿಗೂ ಹೇಳಿದ್ರೆ ಇವತ್ತು ನಮ್ಗೆ ಈ ಗತಿ ಬತ್ತಿತ್ತ ಹೇಳು. ಸುಮ್ಕೆ ಮಲ್ಗಿದ್ದಾವ ಹೊಡ್ತಿಯಪ್ಸವಳೆ. ನೋಡ್ತಾ ಇರು, ಅವಳು ಎಂತ ಏಟ್ ಕೊಡ್ತೀನಿ ನೀನೆ ನೋಡ್ತಾ ಇರು. ಹಂಗಂತವ ನೀನು ಬರೀ ಬಾಯಿ ಮಾತಲ್ಲೇ ಹೇಳ್ಕೊಂಡೇ ಇರು. ಆದ್ರೆ ಅವಳು ದಿನದಿಂದ ದಿನಕ್ಕೆ ನಮ್ ನೆತ್ತಿ ಮೇಲೆ ಮೆಣಸಲ್ತಾನೆ ಇರ್ಲಿ. ಅಲ್ಲ ಕಣವ, ಅವಳು ಈಟೆಲ್ಲ ಮಾಡಿದ್ರು ಯಾಕವ ಸುಮ್ಕಿದ್ಯಾ? ಈಗ್ಲಾದ್ರೂ ಸತ್ಯವ ಹೇಳ್ಬಿಡು. ಇವತ್ತೇನ ನಾನ್ ಸತ್ಯ ಹೇಳಿದಿದ್ರೆ ನನ್ ಮಗನ್ ಮದ್ವೆ ನಿಲ್ಸಿದ್ಲು ನನ್ನ ಸಿಟ್ಟಿಗೆ ಇವಳು ಸುಳ್ಳು ಹೇಳ್ತಾಳೆ ಅಂತ ಯಾರು ನನ್ನ ನಂಬ್ತಿರ್ಲಿಲ್ಲ. ನಾನ್ ಕಟ್ಟಿದ ಕನ್ಸಿನ ಗೋಪುರನ ನುಚ್ಚು ನೂರ್ ಮಾಡಿರೋ ಅವಳನ್ನ ಸುಮ್ಕೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ಹೊಡಿತೀನಿ, ಕಾದ್ ಹೊಡಿತೀನಿ. ನಾನು ಹೊಡೆಯೋ ಹೊಡ್ತಕ್ಕೆ ಅವಳು ಜೀವಮಾನದಾಗ ಸುಧಾರಿಸ್ಕೊಳಕ್ ಆಗಕ್ಕಿಲ್ಲ. ನೋಡ್ತಾ ಇರಿ. ಗೌಡ್ರೆ, ನನ್ನ ಮಗಳು ತಿಳಿದವನು ದೊಡ್ಡ ತಪ್ಪು ಮಾಡ್ಬಿಟ್ಟವಳೆ. ಭೂಮಿ ಮ್ಯಾಗ ನಿಂತ್ಕೊಂಡು ಆಕಾಶಕ್ಕೆ ಏಣಿ ಹಾಕೋ ಕೆಲಸ ಮಾಡ್ಬಿಟ್ಟವಳೆ. ಅವಳು ಮಾಡಿದ ಕೆಲಸಕ್ಕೆ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತಾವ್ನಿ. ದಯವಿಟ್ಟು ಕ್ಷಮಿಸ್ಬಿಡಿ ಗೌಡ್ರೆ. ಛೇ 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 ಛೇ, ಏನಿಲ್ಲ ನೀನು ಅವರಿಬ್ರು ಗಂಡ ಹೆಂಡ್ರಾಗ್ಬೇಕು ಅಂತ ಅದ್ಯಾವ ಇಚ್ಛೆ ಆಗಿರ್ಬೇಕಾದ್ರೆ ಇದು ಸರಿ ಇದು ತಪ್ಪು ಅಂತ ನಾನು ನೀನೇನಿಲ್ಲ ನಿರ್ಧಾರ ಮಾಡೋದು. ನೋಡ್ರಿ, ನಿಮ್ ಮನ್ಸು ತುಂಬಾ ದೊಡ್ಡದು. ನಿಮ್ ಮುಂದೆ ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇರೋ ಮಗಳನ್ನ ನಿಮ್ಮಟ್ಟಿ ಸೊಸೆ ಮಾಡ್ಕೊಳ್ರಿ. ಅವಳೇನಾದ್ರೂ ತಪ್ಪು ಮಾಡಿದ್ರೆ ನೀವೇ ತಿದ್ದಿ ಬುದ್ಧಿ ಹೇಳ್ಬೇಕು ಗೌಡ್ರೆ. ಇವಳು ನಮ್ಮ ಮಟ್ಟಿ ಸೊಸೆ, ಅವಳ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನಮ್ಮ ಮಟ್ಟಿಲಿ ಸುಖವಾಗಿ ಸಂತೋಷವಾಗಿ ಬಾಳ್ತಾಳೆ. ಆಮೇಲೆ ಇನ್ನು ಮುಂದಕ್ಕೆ ನನ್ನ ಮುಂದ್ಕೂಟ ಈ ತರ ಕೈ ಕಟ್ಕೊಂಡೆಲ್ಲ ನಿಂತ್ಕೋಬೇಡ. ನೀನು ನನ್ನ ಸಂಬಂಧಿ. ಆಮೇಲೆ ಅಳಿಯ ಮಗ ಸಂದಾಕಿರ್ಲಿ ಅಂತ ಅವ್ರಿಬ್ರಿಗೆ ಆಶೀರ್ವಾದ ಮಾಡು. ಚಂಪಾ, ಸುಭಾಸ, ಆಶೀರ್ವಾದ ತೊಗೊಳ್ರಪ್ಪ. ಲೇ ಸುಭಾಸ, ನಿಂಗೆ ಕಲ್ಲ ಹೇಳ್ತಾ ಇರೋದು, ಬಂದು ಆಶೀರ್ವಾದ ತಕ. ಮುತ್ತಂತ 100 ಕಾಲ ಸಂದಾಗ ಬಾಳೆ. ಚಂಪಾ, ನೀನ್ ಕನ್ಸಗೂ ಎಳಿತೇ ಇರುವಂತ ಜೀವನ ನಿಂಗೆ ಸಿಕ್ಬಿಟ್ಟದೆ. ರಾಕ್ಷಸಿಯಾಗಿದ್ದ ಮಹಿಷಿಗೆ ಅಯ್ಯಪ್ಪ ಸ್ವಾಮಿ ಕೃಪೆಯಿಂದ ಮೋಕ್ಷ ದಂಗೆ ಈ ಗೌಡ ದೆಸೆಯಿಂದಾಗಿ ನಿನಗೂ ಮೋಕ್ಷ ಸಿಕ್ಕೈತೆ ಮಗಳೇ. ಈ ಮನೆ ನಿಂಗೆ ಗುಡಿ ಇದ್ದಂಗೆ.
ನಿನ್ನ ಅತ್ತೆ ಮಾವ ಗೌಡ್ರು ಅಮ್ಮೋರೇ ನಿನ್ನ ಪಾಲಿಗೆ ದೇವರು ಮಗಳೇ. ಈ ಮನೆ ಮರವಾದನೆ ಕಾಪಾಡ್ಕೊಂಡು ಹೋಗು. ಈಟೆಯ ನಾ ಕೇಳ್ಕೊಳ್ಳೋದು. ಸರಿ ಅಪ್ಪಯ್ಯ. ಮಾತನ್ನ ಸೇರ್ಬೇಕಾಗಿದ್ದು ನನ್ನ ಮಗಳನ್ನ ಮದುವೆ ಮನೆ ಕರ್ಕೊಂಡು ಹೋಗಿ ಮದುವೆನೂ ಮಾಡಿಸಿ ನಮ್ಮ ಪಾಲಿಗೆ ನೀವು ತ್ಯಾವ್ರಾಗ್ಬಿಟ್ರಿ. ಈ ವರ್ಷ ದೊಡ್ಡಗಳು ಜೀವನ ನಡೆಸಕ್ ದಾರಿ ಮಾಡಿಕೊಟ್ಟು ನಮಗೆ ಋಣದ ಭಾರ ಹೊರಿಸಿದ್ರು. ನೀವು ನನ್ನ ಮಗಳ ಕನ್ಯಾಸರೆ ಬಿಡಿಸಿ ನಾನು ಏಟು ಜನ್ಮ ಎತ್ತಿದ್ರು ಬಿಡಿಸಕ್ಕಾಗದೆ ಇರುವಂತ ಋಣದ ಭಾರ ಹೊರಿಸ್ಬಿಟ್ರಿ ಚಿಕ್ಕವ್ರೆ. ಈಟೆಲ್ಲ ದೊಡ್ಡ ಮಾತೆಲ್ಲ ಆಡ್ಬೇಡ ರೆಡಿ ಅಣ್ಣ. ಚಂಪನ್ ಪರವಾಗಿ ನ್ಯಾಯ ಇತ್ತು, ನ್ಯಾಯದ ಪರವಾಗಿ ನಾವಿಬ್ರು ನಿಂತ್ಕೊಂಡು ಆಟ ಕಣಂತೆ. ಅದನ್ ಬಿಟ್ಟು ನೀವ್ ಈಟ್ ದೊಡ್ಡ ಮಾತೆಲ್ಲ ಆಡೋದು ಸರಿಯೇ? ನೀನೇ ಹೇಳು. ಚಿಕ್ಕವ್ರೆ, ಈ ಋಣ ಅನ್ನೋದು ಹೊರವರಿಗೆ ಅದ್ರ ಭಾರ ಆಗ್ಲಿ ಮಹತ್ವ ಆಗ್ಲಿ ತಿಳಿಯಕ್ಕಿಲ್ಲ. ಹೊತ್ಕೊಂಡವರಿಗೆ ಗೊತ್ತಾಗೋದು ಅದ್ರ ಭಾರ ಏನು ಅಂತ. ಅದಕ್ ಋಣ ಅಂತ ಎಲ್ಲ ಏನಕ್ ಅನ್ಕೋತೀರಾ? ಚಂಪಾ ನನ್ ತಂಗಿ ಇದ್ದಂಗೆ. ಅಕ್ಕ ತಂಗಿ ಪರವಾಗಿ ನಿಂತ್ಕೊಂಡ್ರೆ ಅದಕ್ ಋಣ ಅನ್ನಕ್ಕಿಲ್ಲ. ನೀವು ಚಂಪದ್ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ, ನೆಮ್ಮದಿಯಾಗಿರಿ. ಅಪ್ಪಯ್ಯ, ಅದ್ಗೆ ಯಾಕದ್ಗೆ ಒಂಥರ ಇದೀಯಾ? ಇನ್ನೂ ಆ ವಿಷಯಕ್ಕೆ ಕೊರಗ್ತಾ ಇದೀಯಾ? ಪಾಪ ನಿಮ್ ನೋವು ನಮ್ಗೆ ಅರ್ಥ ಆಯ್ತದೆ. ಯಾರ್ ತಾನೇ ಏನ್ ಮಾಡಕ್ಕಾಯ್ತದೆ? ಎಲ್ಲ ಅದ್ಯಾವ್ರ ಇಚ್ಛೆ. ಸಮಾಧಾನ ಮಾಡ್ಕೊಳ್ಳಿ ಅತ್ಗೆ. ಹೆಂಗ್ ತಾನೇ ಸಮಾಧಾನ ಆದದವ? ಪಾಪ ನಮ್ಮತ್ತೆ ಸುಭಾಷ್ ಮಾಮನ್ಗೆ ಒಳ್ಳೆ ಮನೆಯಿಂದ ಹೆಣ್ ಸಿಕ್ಕದೆ. ಇನ್ಮೇಲ್ ನನ್ ಮಗ ರಾಜ ರಾಜ ಇದ್ದಂಗೆ ಇರ್ತಾನೆ ಅಂತ 108 ಕನ್ಸ್ ಕಟ್ಕೊಂಡಿದ್ರು. ಆದ್ರೆ ಈಗ ಕನ್ಸೆಲ್ಲ ಬರೀ ಕನ್ಸಾಗೆ ಉಳ್ದೋಯ್ತದೆ ಅಂದ್ರೆ ಆ ಜೀವ ಹೆಂಗ್ ತಾನೇ ಸಹಿಸ್ಕೊತದೆ? ನೀನೇ ಹೇಳು. ಹ್ಞೂ ಕಣೆ, ನಮ್ಮ ಅತ್ಗೆಗಿರೋ ಒಳ್ಳೆ ಮನ್ಸ್ಗೆ ಅವ್ರು ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಕೋಟ್ಯಾಧೀಶ್ವರ ಮನೆ ಸಂಬಂಧ ಸಿಕ್ಕಿದೆ ಅಂತ ನಾವೆಲ್ಲ ಎಷ್ಟು ಖುಷಿ ಪಟ್ಟಿದ್ದೋ. ಆದ್ರೆ ಏನ್ ಮಾಡೋದು, ಈ ನಮ್ಮಣ್ಣ ನ್ಯಾಯ ನೀತಿ ಅನ್ಕೊಂಡು ಚಂಪನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ಬಿಟ್ರು. ಏನೇ ಆದ್ರೂ ದ್ಯಾವ್ರು ನಿನ್ಗೆ ಇಂಥ ಅನ್ಯಾಯ ಮಾಡಬಾರ್ದಾಗಿತ್ತು. ಅದೇನೋ ಹೇಳ್ತಾರಲ್ಲ, ಸಿಹಿ ಆಗಿರೋ ಹಣ್ಣಿಗೆ ಕಲ್ಲಿಟ್ಟು ಜಾಸ್ತಿ ಅನ್ನಂಗೆ ಇದೆಲ್ಲ ನಿಮ್ಮ ಒಳ್ಳೆತನಕ್ಕೆ ಬರ್ತಿರೋ ಪರೀಕ್ಷೆ ಅಟೆಯ. ಏನಾದ್ರೂ ಮಾಡಿ ಆ ಕೋಟ್ಯಾಧೀಶ್ವರ ದಾಮೋದರ್ನ ಬೀಗ್ರು ಮಾಡ್ಕೋಬೇಕು ಅಂತ ನಮ್ಮ ಅತ್ಗೆ ತುದಿ ಕಾಲಲ್ಲಿ ನಿಂತಿದ್ರು. ಆದ್ರೆ ನಮ್ಮ ಅತ್ಗೆ ಗ್ರಾಚಾರ ಕೆಟ್ಟು ಆ ಬ್ರೋಕರ್ ರೆಡ್ಡಿಯ ಬೀಗ್ತನ ಮಾಡಂಗಾಯ್ತು.
ನಮ್ಮ ಅತ್ತಿಗೆ ಏನಾರ ಕೆಲ್ಸ ಇದ್ರೆ ಚಂಪಾ ಒಸಿ ಬಾವ ಅಂತ ಬಾಯಿ ತುಂಬಾ ಮಾತಾಡಿ ಕೆಲ್ಸ ಮಾಡಿಸ್ಕೊತಾ ಇದ್ರು. ಅದ್ಕೆ ಅನಿಸ್ತದೆ ನಮ್ ಸುಭಾಸ ಅವಳನ್ನೇ ಮದ್ವೆ ಮಾಡ್ಕೊಂಡು ನಮ್ಮ ಅದ್ಕೆ ಸೇವೆ ಮಾಡ್ಲಿ ಅಂತ ಹಿಂಗ್ ಮಾಡ್ಬಿಟ್ಟವನೆ. ಹೋಗ್ಲಿ ಬಿಡಿಯತ್ತೆ, ಹಣೆ ಬರವ ಯಾರ್ ಕೈಲ್ತಾನೆ ತಪ್ಸಕ್ಕಾದದು. ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರ್ಗಕ್ ಹೋಗ್ಬೇಡಿ. ಅದೇನೋ ಹೇಳ್ತಾರಲ್ಲ, ಪಾಲಕ್ ಬಂದದ್ದು ಪಂಚಾಮೃತ ಅನ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ. ಏ ವಿನಂತಿ, ಬಾ, ನಿಮ್ ದೊಡ್ಡತ್ತೆ ಶೋಭನ ಶಾಸ್ತ್ರಕ್ಕೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಹೋಗುವ. ಸರಿ ಅದ್ಕೆ, ನೀನ್ ಬೇಸರ ಮಾಡ್ಕೋಬೇಡ. ಅಬ್ಬಾ, ಹೊಟ್ಟೆ ಉಸಿದ್ಮೇಲೆ ಒಂದ್ ದೊಡ್ಡ ಲೋಟ ಮಜ್ಜಿಗೆ ಕುಡ್ದಷ್ಟು ಸಮಾಧಾನ ಆಯ್ತು ಕಣೆ. ಅಲ್ಲೋಡು ನಿಮ್ ಅತ್ತೆ ಮುಖವ ಹೆಂಗಾಗೈತೆ. ನಮ್ಮ ಅಟ್ಟಿ ಮ್ಯಾಗೆ ಅದ್ಯಾರ್ ಕಣ್ ಬಿದ್ದದೋ ಕಾಣೆ. ಯಾವ ಶುಭ ಕಾರ್ಯ ಮಾಡಕ್ ಹೋದ್ರು ನೆಮ್ಮದಿಯಾಗಿ ಮಾಡಕ್ಕೆ ಆಯ್ತಿಲ್ಲ. ಏನಾದ್ರೂ ಒಂದು ತೊಂದರೆ ಆಯ್ತಾನೇ ಅವೇ. ಅಮ್ಮ, ನೀವ್ ತಪ್ಪು ತಿಳ್ಕೊತೀರಿ. ಈ ಮದುವೆಯಿಂದ ಖಂಡಿತ ನಿಮ್ಗೆ ಅವಮಾನ ಆಗಿಲ್ಲ. ನ್ಯಾಯ ನೀತಿ ಅನ್ನೋ ವಿಷಯಕ್ಕೆ ಬಂದ್ರೆ ಶಿವರಾಮೇಗೌಡರು ಮನೆಯವ್ರನ್ನೂ ನೋಡ್ಲಿಲ್ಲ. ಒಂದು ಅನ್ಯಾಯದ ಹೆಣ್ಣಿಗೆ ನ್ಯಾಯ ಕೊಡ್ಸಿದ್ರು ಅಂತ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ಹೆಸರು ಬಂದಿದೆ. ಇದರಿಂದ ಗೌಡ್ರು ರಾಜಕೀಯ ಜೀವನಕ್ಕೆ ತುಂಬಾ ಅನುಕೂಲ ಆಯ್ತಾ ಇದೆ. ಹೈಕಮಾಂಡ್ ಅವರು ಈ ವಿಷಯ ಕೇಳಿ ಗೌಡ್ರ ಬಗ್ಗೆ ತುಂಬಾ ಮೆಚ್ಚುಗೆ ಮಾತಾಡಿದ್ರು. ಸಾಹೇಬ್ರೆ, ನಾನು ಈ ಎಲೆಕ್ಷನ್ನ ಮನಸ್ಸಲ್ಲಿ ಮಾಡ್ಕೊಂಡಾಗ್ಲಿ, ನನಗೆ ಓಟ್ ಬರ್ತದೆ ಅನ್ನೋ ಉದ್ದೇಶದಿಂದಾಗ್ಲಿ ಈ ಮದುವೆ ಮಾಡಿಸ್ಲಿಲ್ಲ. ನಮ್ಮ ಅಪ್ಪಯ್ಯ ನನಗೆ ಧರ್ಮ ಬಿಟ್ಟು ನಡಿಬೇಡ ಮಗನೆ ಅಂತ ಹೇಳಿರೋ ಮಾತು ನಂಗೆ ನಡ್ಕೋತಾ ಇದ್ದೀನಿ ಅಟ್ಟಯ್ಯ. ಗೌಡ್ರೆ, ಆ ಪ್ರಾಮಾಣಿಕತೆನೇ ಅಲ್ವಾ ನಿಮ್ಮನ್ನ ಈ ಮಟ್ಟಕ್ಕೆ ಇವತ್ತು ತಂದು ನಿಲ್ಸಿರೋದು. ಸಾಹೇಬ್ರೆ, ನ್ಯಾಯ ನೀತಿ ಅಂತ ಬಂದ್ರೆ ನಮ್ಮ ಅಣ್ಣನಷ್ಟು ನಿಷ್ಠುರವಾದಿ ಬೇರೆ ಯಾರೂ ಇಲ್ಲ. ಅದು ನನಗೆ ಗೊತ್ತಿರೋ ವಿಷಯನೇ ಅಲ್ವಾ ಗೋವಿಂದ. ಮತ್ತೆ ಗೌಡ್ರೆ, ಎಲೆಕ್ಷನ್ ಆಡ್ದಂಗ್ ಬರ್ತದೆ. ನೀವು ಆದಷ್ಟು ಬಿರ್ನೆ ನಾಮಿನೇಷನ್ ಮಾಡಿ ಎಲ್ಲಾ ಸಿದ್ಧತೆ ಮಾಡ್ಕೊಳ್ಳಿ. ಸಾಹೇಬ್ರೆ, ನೀವ್ ಯಾವತ್ ಹೇಳ್ತಿರೋ ಅವತ್ತಯ್ಯ ಜನನ್ ಸೇರಿಸಿ ಅದ್ದೂರಿಯಾಗಿ ಮಾಡೋಣ ಬಿಡಿ. ನೀವು ಪಾರ್ಟಿ ಆಫೀಸಿಗೆ ಬಂದ್ರೆ ಯಾವತ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾರನ್ನ ಕರೆಸ್ಬೇಕು ಅನ್ನೋದನ್ನ ಚರ್ಚೆ ಮಾಡಿ ನಿರ್ಧಾರ ಮಾಡೋಣ. ನಾನು ಬರ್ತೀನಿ ಗೌಡ್ರೆ.